ಮೂಡಾ ಜಟಾಪಟಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಹಾಗೆಯೇ 2006 2007ರಲ್ಲಿ ನಾನು ಎಲ್ಲರಂತೆ ಸೈಟು ತೆಗೆದುಕೊಂಡಿದ್ದು ನಿಜ. ನಂತರ ಶೆಡ್ ನಿರ್ಮಾಣ ಆಗಿಲ್ಲ. ನನ್ನಲ್ಲಿ ಹಣ ಇರಲಿಲ್ಲ. ಕಾಂಗ್ರೆಸ್ ಕಾಲದಲ್ಲಿ ಅನ್ಯಾಯ ಆಗಿದೆ. ಸೈಟ್ ಕ್ಯಾನ್ಸಲ್ ಮಾಡಿದ್ರು. ಕೋರ್ಟ್ಗೆ ಹೋಗಿ ಹೋರಾಡಿ ಸೈಟ್ ತೆಗೆದುಕೊಂಡೆ ಅಂತೇಳಿ ಛಲವಾದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. 2006 2007ರಲ್ಲಿ ನಾನು ಎಲ್ಲರಂತೆ ಸೈಟ್ ತೆಗೆದುಕೊಂಡಿದ್ದು ನಿಜ. ನಂತರ ಶೆಡ್ ನಿರ್ಮಾಣ ಆಗಿಲ್ಲ. ನನ್ನಲ್ಲಿ ಹಣ ಇರಲಿಲ್ಲ. ಕಾಂಗ್ರೆಸ್ ಕಾಲದಲ್ಲಿ ಅನ್ಯಾಯ ಆಗಿದೆ. ಸೈಟ್ ಕ್ಯಾನ್ಸಲ್ ಮಾಡಿದ್ರು. ಕೋರ್ಟ್ಗೆ ಹೋಗಿ ಹೋರಾಡಿ ಸೈಟ್ ತೆಗೆದುಕೊಂಡೆ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2006 2007ರಲ್ಲಿ ನಾನು ಎಲ್ಲರಂತೆ ಸೈಟು ತೆಗೆದುಕೊಂಡಿದ್ದು ನಿಜ. ನಂತರ ಶೆಡ್ ನಿರ್ಮಾಣ ಆಗಲಿಲ್ಲ. ನನ್ನಲ್ಲಿ ಹಣ ಇರಲಿಲ್ಲ. ಕಾಂಗ್ರೆಸ್ ಕಾಲದಲ್ಲಿ ಅನ್ಯಾಯ ಆಗಿದೆ. ಸೈಟ್ ಕ್ಯಾನ್ಸಲ್ ಮಾಡಿಸಿದ್ರು. ಕೋರ್ಟ್ಗೆ ಹೋಗಿ ಹೋರಾಡಿ ಸೈಟ್ ತೆಗೆದುಕೊಂಡೆ ಅಂತ ಛಲವಾದಿ ನಾರಾಯಣಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗಮನಿಸ್ತಾ ಹೋಗೋದಾದರೆ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ಗೆ ಸತ್ಯವಾದ ಯಾವುದೇ ಜ್ಞಾನ ಇಲ್ಲ. ಸೇಲ್ ಡೆಡ್ಗೆ ಲೆಟರ್ ಕೊಟ್ಟಿದ್ದಾರೆ ಅಂತ ಪಾಟೀಲ್ ಹೇಳಿದ್ದಾರೆ. ಅದು ನನ್ನ ಸೈಟ್, ಶೆಡ್ ಕಟ್ಟಿದೆ. ಸರ್ಕಾರದ ಸಾಲ ಬಾಕಿ ಇಲ್ಲ. ನಾನು ನಿಮ್ಮದು ಹೊರತಂದರೆ ನಿದ್ದೆ ಬರಲ್ಲ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಗುಟುರು ಹಾಕುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ಗೆ ಸತ್ಯವಾದ ಯಾವುದೇ ಜ್ಞಾನ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ನನ್ನ ಸೈಟು, ಶೆಡ್ ಕಟ್ಟಿದ್ದೇನೆ, ಸರ್ಕಾರದ ಸಾಲ ಬಾಕಿ ಇಲ್ಲ. ಸೇಲ್ ಡೇಟ್ಗೆ ಲೆಟರ್ ಕೊಟ್ಟಿದ್ದಾರೆ ಅಂತ ಪಾಟೀಲ್ ಹೇಳಿದ್ದಾರೆ. ಹಾಗೆಯೇ ನಾನು ನಿಮ್ಮದು ಹೊರತಂದರೆ ನಿದ್ದೆ ಬರಲ್ಲ ನಿಮಗೆ. ಛಲವಾದಿ ನಾರಾಯಣಸ್ವಾಮಿಯವರು ಈ ರೀತಿಯಾಗಿ ಗುಟುರು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದರು. 2006 2007ರಲ್ಲಿ ನಾನು ಎಲ್ಲರಂತೆ ಸೈಟು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೆಯೇ ಸೋಲಾರ್ಪುರ ರೋಡ್, KHB ಕಾಲೋನಿ, ವಿಜಯಪುರ ಯಾರದು? ಸಂದರ್ಭ ಬಂದರೆ ನೀವು ಮಂತ್ರಿ ಆಗಿರುತ್ತೀರಿ ಎನ್ನುವಂಥ ಗ್ಯಾರಂಟಿ ಇಲ್ಲ. ಕೆಣಕಿದವರನ್ನು ನಾನು ಬಿಡಲ್ಲ. ಯಾರ ಭಯವೂ ಕೂಡ ನನಗಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಛಲವಾದಿ ನಾರಾಯಣಸ್ವಾಮಿಯವರು ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದರು. ಅಷ್ಟೇ ಅಲ್ಲದೆ ಎಂ ಬಿ ಪಾಟೀಲ್ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸ ಇಲ್ಲಾಗಿದೆ. ಏನು ಹೇಳಿದ್ರು ಸಂಪತ್? ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಎಂ ಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಇಬ್ಬರು ವಿರುದ್ಧನೂ ಸಹಿತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಂದ್ರೆ ಛಲವಾದಿ ನಾರಾಯಣಸ್ವಾಮಿಗೆ ಬಿಜೆಪಿಯಲ್ಲಿ ಯೋಗ್ಯತೆಯನ್ನು ನೋಡಿ, ಅರ್ಹತೆಯನ್ನು ನೋಡಿ ಅವಕಾಶವನ್ನ ಕೊಟ್ಟರು. ಒಂದ್ ವೇಳೆ ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಇವತ್ತಿಗೂ ಕೂಡ ನಾನು ಶೆಡ್ಡಲ್ಲೇ ಇರ್ಬೇಕಾಗ್ತಿತ್ತು. ಅವ್ರು ಹೇಳ್ದಾಗೆ ಇನ್ನೂ ಕೂಡ ಅವಕಾಶಕ್ಕಾಗಿ ಹುಡುಕಾಡ್ತಾನೆ ಇರ್ಬೇಕಾಗ್ತಿತ್ತು ಅಂತ ಪರಿಸ್ಥಿತಿ ಇರ್ತಿತ್ತು ಅಲ್ಲಿ. ಆದ್ರೆ ನಾನು ಯಾವುದೇ ರೀತಿಯ ಅನಾಚಾರವನ್ನ ಮಾಡಿ, ಏನೋ ತಪ್ಪನ್ನ ಮಾಡಿ ನಾನು ಜಾಗವನ್ನ ತೆಗೆದುಕೊಂಡಿದ್ದೋ ಅನ್ನೋದು ಮಾಡಿಲ್ಲ. ಇವ್ರ ತರ ನಾನು ಮಾಡಿಲ್ಲ ಅನ್ನೋಂಥ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ರು. ಮತ್ತೆ ಎಂ ಬಿ ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಆಸ್ತಿ ವಿಚಾರವಾಗಿಯೂ ಸಹಿತ ಪರೋಕ್ಷವಾಗಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಎಂ ಬಿ ಪಾಟೀಲ್ ಅವರ ವಿಚಾರವಾಗಿ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಅವರು ಎಲ್ಲೆಲ್ಲಿ ಅಕ್ರಮ ಮಾಡಿದ್ದಾರೆ ಅಂತೇಳಿ ಕೆಲವು ಅಪಾರ್ಟ್ಮೆಂಟ್ ಗಳನ್ನ ಹೆಸರನ್ನ ಹೇಳಿದ್ದಾರೆ, ಕೆಲವು ಕಂಪನಿ ಹೆಸರನ್ನ ಹೇಳಿದ್ದಾರೆ. ಜಸ್ಟ್ ಡೈಲ್ ಅನ್ನೋಂತ ಒಂದು ಪದವನ್ನ ಬಳಸಿದ್ದಾರೆ. ಎಂ ಬಿ ಪಾಟೀಲ್ ಅವ್ರಿಗೆ ಸಿಕ್ಕಿದ್ರೆ ಜಸ್ಟ್ ಡೈಲ್ ವಿಚಾರ ಏನು ಸರ್ ಅಂತ ಅಷ್ಟೇ ಕೇಳಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅಲ್ಲೆಲ್ಲಾ ಕಡೆಯಲ್ಲೂ ಸಹಿತ ಭೂಮಿ ಕೊಟ್ಟಿರುವಂತದ್ದು ಅಥವಾ ಇನ್ನೊಂದು ಅಕ್ರಮ ನಡೆದಿದೆ, ಅದ್ರ ಬಗ್ಗೆ ದಾಖಲೆಗಳಿದಾವೆ, ಅದನ್ನ ಬಹಿರಂಗ ಪಡಿಸ್ತೀನಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಮೊನ್ನೆ ಅವ್ರು ಮಾತಾಡ್ತಾ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು, ತನ್ನ ಬಗ್ಗೆ ವೈಯಕ್ತಿಕವಾಗಿ ಏನಾದ್ರೂ ಕೆಣಕ್ಲಿಕ್ಕೆ ಬಂದ್ರೆ ನಾನು ಅದನ್ನ ಸುಮ್ಮನೆ ಬಿಡೋದಿಲ್ಲ, ಎಲ್ಲಾ ವಿಚಾರವನ್ನ ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಯಾರ್ಯಾರ ಆಸ್ತಿ ಎಷ್ಟೆಷ್ಟಿದೆ, ಎಲ್ಲೆಲ್ಲಿ ತಗೊಂಡಿದ್ರು, ಹೇಗ್ ತಗೊಂಡ್ರು ಎಲ್ಲವೂ ಕೂಡ ಗೊತ್ತಿದೆ ತನಗೆ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಇವತ್ತು ಕೂಡ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಅವ್ರು ಉತ್ತರ ಕೊಡ್ಲಿ ಫಸ್ಟ್, ಆಮೇಲೆ ನಾನು ಮಾತಾಡ್ತೀನಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ನನ್ನನ್ನು ಕೆಣಕಿದ್ರು ಸುಮ್ಮನೆ ಬಿಡಲ್ಲ. ಎಂ ಬಿ ಪಾಟೀಲ್ ಅವ್ರು ಮಾತಾಡ್ಲಿ, ಅವ್ರು ಏನೇನು ವಿಚಾರ ಹೇಳಿದ್ದಾರೆ ಅದಕ್ಕೆಲ್ಲದಕ್ಕೂ ನಾನು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಅವರ ಜಾಗ, ಅವರ ಅಕ್ರಮವಾಗಿ ಮಾಡಿದಂತ ಆಸ್ತಿ ಎಲ್ಲದ್ರ ಬಗ್ಗೆನೂ ಕೂಡ ಸೂಕ್ಷ್ಮವಾಗಿ ತಿಳಿಸಿದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಎಂ ಬಿ ಪಾಟೀಲ್ ಅವರ ತಿರುಗೇಟು ಅಥವಾ ಅವ್ರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅದಕ್ಕೆ ವೇಟ್ ಮಾಡ್ತೀನಿ. ನಂತರದಲ್ಲಿ ಇದನ್ನ ನಾನು ಮಾಡ್ತೀನಿ. ನನ್ನನ್ನು ಬಡವನು ಸಾಲ ಮಾಡಿ ನಾನು ಶೆಡ್ ಅನ್ನ ಕಟ್ಕೊಂಡ್ರೆ ಅದನ್ನೇ ಇವರು ಮುಚ್ಚಾಕಂತ ಯೋಚನೆ ಮಾಡಿದ್ರು. ತನ್ನ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ಅಕ್ರಮವಾಗಿ ನಾನು ಯಾವ್ದನ್ನು ಮಾಡಿರ್ಲಿಲ್ಲ.
ಇವ್ರ ಬಳಿ ಹೋದ್ರು, ಖರ್ಗೆ ಅವ್ರ ಬಳಿ ಹೋದಾಗ್ಲೂ ಸಹಿತ ಹಿಂದೆ ಅವ್ರ ಸರ್ಕಾರ ಇದ್ದಾಗ ಖರ್ಗೆ ಅವ್ರ ಬಳಿ ಹೋದ್ರು ಕೂಡ ಒಂದು ಸಣ್ಣ ಸಹಾಯವನ್ನು ಮಾಡಿಲ್ಲ, ಏನನ್ನು ಮಾಡಿಲ್ಲ. ತನ್ನ ಜೀವನೋಪಾಯಕ್ಕಾಗಿ ಮಾಡ್ಕೊಂಡಂತ ಅದನ್ನು ಕೂಡ ಇವರು ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇನ್ನಷ್ಟು ವಿಚಾರ ಸಂಪತ್ ಹೇಳ್ದಾಗ್ಲೇ MB ಪಾಟೀಲ್ ಅವರ ವಿಚಾರಕ್ಕೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರ ಆಸ್ತಿ ವಿಚಾರವಾಗಿಯೂ ಕೂಡ ಕೆದಕಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇನ್ನೊಂದೆರಡು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.